ಈಗ ನೀನ್ ಬಾಗ್ಲಾಕ್ ಹಾಕ್ತೆ? ನಿಮ್ ಕಣ್ ತೆರ್ಸೋಣ ಅಂತ. ನನಗೇನಾಗಿದೆ? ನಾನ್ ಚೆನ್ನಾಗೇ ಇದ್ದೀನಲ್ಲ. ರಾಜನ್ ಪಕ್ಕದಲ್ಲಿ ಬಂಟ ಇದ್ದಂಗೆ ಚೆನ್ನಾಗೇ ಇದ್ದೀರಾ. ಏನ್ ಮಾತಾಡ್ತಿದ್ಯಾ? ಅವರು ರಾಮ ಆದ್ರೆ ನಾನು ಲಕ್ಷ್ಮಣ. ನಾನು ಕೂಡ ಶೂರ್ಪಣಕ್ಕೆಲ್ಲ ಊರ್ಮಿಳೆನೆ. ಇಲ್ಲಿ ನೋಡಿ, ಇವಾಗ ಪಾರ್ವತಿಯಾಗಿ ಹುಟ್ಟಿದೀನಿ. ಅಷ್ಟಕ್ಕೂ ನಿನ್ ಕಷ್ಟ ಏನು? ಇಲ್ಲಿಗೆ ಯಾಕೆ ಬಂದೆ? ಏನ್ ಹೇಳ್ಬೇಕು ಅಂತಿದ್ಯಾ? ಸ್ವಲ್ಪ ಅರ್ಥ ಆಗೋಗಿ ಹೇಳು. ಪ್ರಪಂಚದಲ್ಲಿ ಎಲ್ರಿಗೂ ಎಲ್ಲಾನು ಅರ್ಥ ಆಗುತ್ತೆ, ನೀವೊಬ್ರು ಬಿಟ್ಟು. ಅಷ್ಟಕ್ಕೂ ನಾನೀಗ ಏನ್ ಅರ್ಥ ಮಾಡ್ಕೋಬೇಕು? ಶೋ, ನಾಳೆ ನಮ್ ಬದುಕೇನು, ಭವಿಷ್ಯ ಏನು ಅಂತ ಯೋಚನೆ ಮಾಡಿದೀರಾ? ನಮಗೊಂದು ಒಳ್ಳೆ ಬದುಕು ಕೊಡೋದಕ್ಕೆ, ಬಂಗಾರದಂತ ಭವಿಷ್ಯ ಕೊಡೋದಕ್ಕೆ ಅಣ್ಣ ಇದಾರಲ್ಲ. ಇದಾರೆ. ಎಲ್ರನ್ನು ಸೆಟ್ಲ್ ಮಾಡಿ ನಮ್ಮನ್ ಮಾತ್ರ ಗಾಳಿಗೆ ತೂರ್ ಬಿಡ್ತಾರೆ. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಅಯ್ಯೋ, ನಿಮಗ್ ಹೇಗ್ ಹೇಳ್ಬೇಕ್ರಿ? ಒಂದ್ಸಲ ನಾನು ಹೇಳೋದ್ ಕೇಳಿ. ಸರಿ ಹೇಳು. ರಾಜಲಕ್ಷ್ಮಿಗ್ ಮದ್ವೆ ಮಾಡಿ ಅತ್ತೆ ಮನೆ ಕಳಿಸ್ಬಿಟ್ರಲ್ವಾ? ಇರೋದ್ರಲ್ಲಿ ಸ್ವಲ್ಪ ಆಸ್ತಿ ಅವಳಿಗೆ ಹೊರಟೋಗುತ್ತೆ. ಆಮೇಲೆ ಸೀನು ಅವನ್ಗೆ ಆದ್ಯ ಡಿವೋರ್ಸ್ ಕೊಡ್ಬೇಕು ಅಂತಿದ್ದಾಳಲ್ಲ. ಹಾಗೇನಾದ್ರೂ ಆದ್ರೆ ಸೀನುನ ಸೆಟಲ್ ಮಾಡೋದಿಕ್ಕೆ ಅವನ್ ಕೈಯಲ್ಲಿ ಯಾವ್ದೋ ಒಂದ್ ವ್ಯಾಪಾರ ಶುರು ಮಾಡಿಸ್ತಾರೆ. ಹೌದಾ ಅಲ್ವಾ? ನೀನ್ ಹೇಳು, ನಾನ್ ಕೇಳಿಸ್ಕೊತಾ ಇದೀನಿ. ಇನ್ನು ಮಿಕ್ಕಿರೋದು ನಮ್ ಬಿಟ್ಟು. ಇರೋದೆಲ್ಲ ಅವರಿಬ್ರಿಗೆ ಕೊಟ್ಬಿಟ್ರೆ ನಾಳೆ ನಮ್ ಬಿಟ್ಟು ಭವಿಷ್ಯ ಏನಾಗ್ಬೇಕು? ಅವ್ನ್ ಬದುಕೋದಿಕ್ಕೆ ದಿಕ್ಕೆಲ್ಲಿ, ದಾರಿಯಲ್ಲಿ? ನೀವಿದೇನಾದ್ರೂ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈಗ ಏನ್ ಮಾಡೋಣ ಅಂತ್ಯ? ಆಸ್ತಿಲೇನ್ ಭಾಗ ಬೇಡ. ಆ ಶಾಪ್ ನ ನಿಮ್ ಹೆಸರಿಗೆ ಬರೆಸ್ಕೊಳ್ರಿ. ನಾವ್ ನಾಳೆ ಏನಾದ್ರೂ ಬೇರೆ ಸಂಸಾರ ಮಾಡಿದ್ರು ನಾವ್ ಯಾರ ಮೇಲೂ ಡಿಪೆಂಡ್ ಆಗ್ದಿರೋ ತರ ನಮ್ ಜೀವನ ನಾವ್ ಮಾಡ್ಬೋದು. ಈಗ ಆ ಶಾಪ್ ನ ನಮ್ಮ ಹೆಸರಿಗೆ ಮಾಡ್ಕೊಂಡ್ರೆ ಮುಂದೆ ಯಾವ ಪ್ರಾಬ್ಲಮ್ ಇರಲ್ಲ ಅಂತಿದ್ಯಾ? ಹಾಗೆ ಮಾಡೋಣ. ನಿಜವಾಗ್ಲೂನಾ ರೀ? ನಿಜಾನೇ, ಬರ್ಸ್ಕೊಳ್ಳೋಣ. ಅಬ್ಬಾ, ಈ ಮಾತ್ ಕೇಳೋದಕ್ಕೆ ಎಷ್ಟು ಸಂತೋಷ ಆಗ್ತಿದ್ಯೋ. ಪಾರ್ವತಿ, ನನ್ನ ಹೆಸರ ಮೇಲೆ ಓಕೆನಾ ಅಥವಾ ಬಿಟ್ಟು ಹೆಸರ ಮೇಲೆ ಮಾಡಿಸ್ಬಿಡೋಣ? ಬಿಟ್ಟು ಹೆಸರಲ್ಲಾದ್ರೆ ಚೆನ್ನಾಗಿರತ್ರಿ. ಅವನ ಹೆಸರಿಗೆ ಮಾಡ್ಸೋಣ. ನಮ್ಮಿಬ್ರ ಹೆಸರಿಗಿಂತ ಒಂದು ಲೇಡಿ ಹೆಸರಿದ್ರೆ ಚೆನ್ನಾಗಿರತ್ತೆ. ಒಂದ್ಸಲ ಯೋಚನೆ ಮಾಡು. ನಿನ್ನ ಹೆಸರಿಗೆ ಮಾಡ್ಸೋಣವಾ? ಅಯ್ಯೋ ಅಯ್ಯೋ, ಸಂತೋಷದಿಂದ ನಂಗೆ ಹುಚ್ಚಿಡಿತಿದೆ ರೀ. ನಮ್ಮ ಮನೆಯವ್ರು ಎಷ್ಟು ಒಳ್ಳೆಯವರು. ಇಷ್ಟು ದಿನ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನೀವು ಸೂಪರ್ ರೀ, ಸೂಪರು. ಏನ್ರಿ, ನೀವ್ ನನಗ್ ಹೊಡೆದ್ರ? ಸಾಯಿಸ್ಲಿಲ್ಲ, ಅದು ಖುಷಿ ಪಡು. ಏನಾಯ್ತ್ರಿ ನಿಮ್ಗೆ? ನನಗಲ್ಲ, ನಿನಗೆ ದುಡ್ಡಿನ ಹುಚ್ಚತ್ತಿರೋದು. ನಾನೇನ್ ಮಾಡ್ದೆ? ಅಣ್ಣ ತಮ್ಮನ ಮಧ್ಯ ಇರೋ ಸಂಬಂಧನ ಒಡಿಬೇಕು ಅಂತಿದ್ಯಾ? ಈ ಮನೇಲಿ ನಡೆಯೋಕ್ ಹೊರಟಿರೋ ಒಳ್ಳೆ ಕಾರ್ಯಗಳನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಅಷ್ಟಕ್ಕೂ ನಿನ್ ಮನುಷ್ಯಳ? ಏನ್ರಿ? ಬಾಯ್ ಮುಚ್ಚೆ. ವಿದ್ಯೆ ಕಲಿಬೇಕು ಅಂದ್ರೆ ಸ್ಕೂಲ್ಗೆ ಹೋಗ್ಬೇಕೇನೋ? ಸಂಬಂಧಗಳ ಬಗ್ಗೆ ಕಲಿಬೇಕು ಅಂದ್ರೆ ನಮ್ಮ ಅಣ್ಣನ ಹತ್ರ ಬರ್ಬೇಕು. ನಾನ್ ನಮ್ಮ ಅಣ್ಣನ ಕೈಯಲ್ಲಿ ಬೆಳೆದಿರೋನು, ಅವ್ರ ನೆರಳಲ್ಲೇ ಬದುಕ್ತವನು. ಅಣ್ಣನ ಆಜ್ಞೆನೆ ನಾನು ಪಾಲಿಸೋದು. ಏನಂದ ನೀನು? ನಮ್ಮ ಮಗು ಭವಿಷ್ಯನ? ಅವನ್ ಭವಿಷ್ಯ ಅಲ್ಲ ಕಣೆ, ಅವನ್ ಮಗ, ಅವ್ರ ಮೊಮ್ಮಗನ್ ಭವಿಷ್ಯ ಕೂಡ ಅಣ್ಣ ಆಲ್ರೆಡಿ ಯೋಚನೆ ಮಾಡಿ ಇಟ್ಟಿರ್ತಾರೆ. ದೈವ ಮಾನುಷ್ಯ ರೂಪೇಣ ಅಂತಾರಲ್ಲ, ಅದ್ ನಮ್ಮ ಅಣ್ಣನೇ. ಇನ್ಯಾವತ್ತು ನನ್ನ ಎದುರುಗಡೆ ಬಂದು ನಮ್ಮ ಅಣ್ಣನ ಬಗ್ಗೆ ಈ ತರ ಮಾತಾಡ್ಬೇಡ. ನಿಮ್ಗೆ ಅವರು ದೇವರಾಗಿರ್ಬೋದು, ಅವರೇ ನಿಮ್ಗೆ ಮುಖ್ಯ ಆಗಿರ್ಬೋದು. ನನ್ಗೆ ನನ್ ಗಂಡ, ನನ್ ಮಗನೇ ಮುಖ್ಯ. ನನಗೇನ್ ಬೇಕೋ ಅದನ್ನ ತಗೊಳ್ಳೋದು ನನಗ್ ಚೆನ್ನಾಗ್ ಗೊತ್ತು. ಇವ್ರು ಯಾಕೆ ಬಂದ್ರು? ಏನ್ ಮಾಡ್ತಾ ಇದೀಯ ರಾಜಿ? ಅವನಿಲ್ಲೇನ್ ಮಾಡ್ತಿದ್ದಾನೆ?
ಸರಿ ರಾಜಿ, ನಂಗ್ ನಿದ್ದೆ ಬರ್ತಿದೆ, ಮಲ್ಗಣ ಬಾ. 10 minutes. ಸರಿ. 10 minutes, ಓಕೆನಾ? ಸಿಗ್ನಲ್ ಸಿಗ್ತಾ ಇಲ್ವಲ್ಲ. ರಾಜಿ, ವಾಟರ್ ತಗೊಂಡ್ ಬಾ, ನಾನು ಮೇಲ್ಗಡೆ ಕಾಯ್ತಿರ್ತೀನಿ. ನಾನು ರೂಮಲ್ಲಿ ಇರ್ತೀನಿ, ಬೇಗ ಬಂದ್ಬಿಡು. ವಾಟರ್ ತಗೊಂಡ್ ಬಾ, ರೂಮಲ್ಲಿ ಇರ್ತೀನಿ. ರಾಜಿ, ವಾಟರ್ ತರ್ತಾ ಇದ್ದೀನಿ ಸರ್.